ಹಾಯ್ ಹಲೋ ನಮಸ್ತೆ, ನಾನು ರಾಜು. ಅಷ್ಟೇ ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಯತ್ನಾಳ್ ಅವರು ಈಗ ಪದೇ ಪದೇ ಸುದ್ದಿ ಆಗ್ತಾ ಇದ್ದಾರೆ. ನಿನ್ನೆ ಕೂಡ ಯತ್ನಾಳ್ ಅವರು ಯಡಿಯೂರಪ್ಪನವರ ವಿರುದ್ಧ ದೇವಸ್ಥಾನದ ಮುಂದೆ ಶಪಥವನ್ನು ಮಾಡಿ ಯಡಿಯೂರಪ್ಪನವರ ಕುಟುಂಬದ ಅಂತ್ಯವನ್ನು ಕಾಣಿಸ್ತೇನೆ, ಅಂದ್ರೆ ಈ ರಾಜಕೀಯ ವಲಯದಲ್ಲಿ ರಾಜಕೀಯವಾಗಿ ಅವರನ್ನ ಅಂತ್ಯ ಕಾಣಿಸ್ತೇನೆ ಎನ್ನುವ ದೊಡ್ಡ ಗುಡುಗನ್ನ ಸಿಡಿಲನ್ನ ಮಾಧ್ಯಮದ ಮುಂದೆ ಹೇಳಿದ್ರು. ಅದಾದ ನಂತರ ಇವತ್ತು ಕೂಡ ಅವರು ವಿಜಯಪುರದವರ ಒಂದು ಸಂಸ್ಥೆಯ ಉದ್ಘಾಟನೆಗಾಗಿ, ಅವರ ಒಂದು ಸಂಸ್ಥೆಯ ಪೂಜೆಗಾಗಿ ವಿಜಯಪುರಕ್ಕೆ ತೆರಳಿದ್ರು. ಅಲ್ಲೂ ಕೂಡ ಸಿದ್ದೇಶ್ವರ ಸ್ವಾಮಿಗಳ ದೇವಸ್ಥಾನದ ಮುಂದೆ ಪೂಜೆ ಮಾಡಿದ್ರು ಮತ್ತು ತಮ್ಮ ಸಿದ್ದೇಶ್ವರ ಸಂಸ್ಥೆಯ ಒಂದು ಕಟ್ಟಡದ ಉದ್ಘಾಟನೆ ಕೂಡ ಮಾಡಿದ್ರು. ಅದಾದ ನಂತರ ಈಗ ಕೇಳಿ ಬರ್ತಾ ಇರುವಂತ ಸುದ್ದಿ ಅಂದ್ರೆ ಅದು ದೆಹಲಿಯ ಹೈಕಮಾಂಡ್ ನಿಂದ ಅಥವಾ ದೆಹಲಿ ನಾಯಕನಿಂದ ಯತ್ನಾಳ್ ಅವರಿಗೆ ಕರೆ ಬಂದಿದೆ. ಯತ್ನಾಳ್ ಅವರಿಗೆ ಕರೆ ಮಾಡಿದ್ಯಾರು? ಯತ್ನಾಳ್ ಅವರ ಕರೆ ಬಂದ ಕ್ಷಣ ಕೂಡಲೇ ಅಂದ್ರೆ ಯತ್ನಾಳ್ ಅವರಿಗೆ ದೆಹಲಿಯ ನಾಯಕರಿಂದ ಯತ್ನಾಳ್ ಅವರಿಗೆ ಕರೆ ಬಂದ ತಕ್ಷಣವೇ ರೆಬಲ್ ನಾಯಕರೆಲ್ಲ ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ. ಉಲ್ಟಾ ಅಂದ್ರೆ ಏನು? ಬಾಯಿಗೆ ಬಂದಾಗ ಮಾತನಾಡ್ತಾ ಇದ್ದಂತ ಯತ್ನಾಳ್ ಮತ್ತು ಯತ್ನಾಳ್ ಟೀಮ್ ಅವರಿಗೆ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಮಾತಿನಲ್ಲಿ ಕಥೆಯನ್ನು ಮುಗಿಸಬಾರ್ದು, ನಾವು ಕಾರ್ಯವನ್ನು ಮಾಡಬೇಕು. ಈ ಕಾರ್ಯವನ್ನ ಮಾಡಿ ನಮ್ಮ ವಿರೋಧಿ ಬಣವಾದಂತ ಈ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ನಾವು ಹೋರಾಡಬೇಕು. ಹಾಗಾಗಿ ನಾವು ಕಾರ್ಯರೂಪಕ್ಕೆ ತರುವಂತ ಮತ್ತು ನಾವು ಮಾತನ್ನ ಬಿಟ್ಟು ನಾವು ಕಾರ್ಯವನ್ನು ಮಾಡಿ, ನಾವು ಕೆಲಸವನ್ನು ಮಾಡಿ ಪಕ್ಷಕ್ಕೆ ತೋರಿಸ್ಕೊಳ್ಬೇಕು. ಜೊತೆಗೆ ಯಡಿಯೂರಪ್ಪನವರ ಕುಟುಂಬದ ಈ ರಾಜಕೀಯ ಕುತಂತ್ರವನ್ನ ಹುಟ್ಟಡಗಿಸಬೇಕು ಎನ್ನುವ ದೃಷ್ಟಿಯಲ್ಲಿ ಈಗ ಎಲ್ಲಾ ರೆಬಲ್ ನಾಯಕರು ಉಲ್ಟಾ ಹೊಡೆದ್ಬಿಟ್ಟಿದ್ದಾರೆ, ಇನ್ಕ್ಲೂಡಿಂಗ್ ಯತ್ನಾಳ್ ಅವರು ಕೂಡ ಜಾಸ್ತಿ ಮಾತಾಡಬಾರ್ದು ಎನ್ನುವ ದೃಷ್ಟಿಯಲ್ಲಿ ಒಂದು ಸಂಭಾಷಣೆ ಕೂಡ ನಡೆದಿದೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಿದೆ. ಹಾಗಾದ್ರೆ ದೆಹಲಿಯಿಂದ ಬಂದ ಆ ಕರೆ ಯಾರ್ದು? ಆ ಮಹಾನಾಯಕ ಯತ್ನಾಳ್ ಅವರಿಗೆ ಯಾವ ಆಫರ್ ಕೊಟ್ಟಿದ್ದಾರೆ? ನೀವು ಮಹಾನಾಯಕ ಅಂದ್ಕೂಡ್ಲೆ ನೇರವಾಗಿ ನಮಗೆ ಬರೋದು, ಮಹಾನಾಯಕ ಅಂದ್ಕೂಡ್ಲೆ ನೇರವಾಗಿ ನಮಗೆ ಬರೋದು, ನಮ್ಮ ಕಣ್ಮುಂದೆ ಬರೋದು ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಅನೇಕ ವಿರೋಧಿಗಳು, ಅನೇಕ ಅವರಿಗೆ ಆಗದಿದ್ದಂಥವ್ರು ಮಹಾನಾಯಕ 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 ಅಂತ ಈಗಾಗಲೇ ಬಿಂಬಿಸಲ್ಪಟ್ಟಿದ್ದಾರೆ. ಹಾಗಾಗಿ ನಾವು ಕೊಟ್ಟಂತ ಈ ಮಹಾನಾಯಕನ ಆಫರ್ ಬಗ್ಗೆ ನಿಮಗೆ ಕನ್ಫ್ಯೂಸ್ ಆದ್ರೆ ಅದು ಡಿ ಕೆ ಶಿವಕುಮಾರ್ ಅಲ್ವೇ ಅಲ್ಲ, ಅದು ಮಹಾರಾಷ್ಟ್ರದ ಸಿಎಂ ಆಗಿರುವಂತ ದೇವೇಂದ್ರ ಫಡ್ನವೀಸ್ ಅವರು. ಹಾಗಾಗಿ ಈ ಮಹಾನಾಯಕರಿಂದ ಅಂದ್ರೆ ದೇವೇಂದ್ರ ಫಡ್ನವೀಸ್ ಅವರಿಂದ ಯತ್ನಾಳ್ ಅವರಿಗೆ ಕರೆ ಬಂದಿದೆ. ಅವರು ಹೈಕಮಾಂಡ್ ನಲ್ಲಿ ದೊಡ್ಡ ದೊಡ್ಡ ಮಟ್ಟದ ಬದಲಾವಣೆ ತರಬಹುದಾದ್ರೂ ಕೂಡ ಹೈಕಮಾಂಡ್ ನ ಒಂದು ಲಿಸ್ಟ್ ನಲ್ಲಿ ಅವರು ಇಲ್ಲ. ಯಾಕಂದ್ರೆ ಅಲ್ಲಿ ಜೆ.ಪಿ. ನಡ್ಡಾ ಆಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, ಮೋದಿ ಆಗಿರ್ಬೋದು ನಂತರ ಬರ್ತಾರೆ. ಅಂದ್ರೆ ಆ ಕಮಿಟಿಲಿ ಬರುವಂತವರು ಸಂತೋಷ್ ಜಿ ಅವರು ಕೂಡ ಯತ್ನಾಳ್ ಅವರಿಗೆ ಪರೋಕ್ಷವಾಗಿ ಕೆಲವೊಂದು ಟಿಪ್ಸ್ ಅನ್ನ ಕೊಟ್ಟಿದ್ರು. ನೀವು ಹೀಗಿರಿ, 2 ತಿಂಗಳ ಸುಮ್ಮನಿರಿ, ನಿಮ್ಗೆ 2 ತಿಂಗಳ ನಂತರ ನಿಮ್ಮನ್ನು ವಿರೋಧ ಪಕ್ಷದ ನಾಯಕನಾಗಿ ಮಾಡ್ತೇವೆ ಅನ್ನೋ ಆಫರ್ ಕೊಟ್ಟಿದ್ರು ಕೂಡ ಅದು ಯಾವುದಕ್ಕೂ ಕೇರೆ ಅನ್ನದ ಯತ್ನಾಳ್ ಅವರು ತಮ್ಮ ವರಸೆಯನ್ನ ಮುಂದುವರೆಸಿದ್ರು. ಹಾಗಾಗಿ ಒಂದ್ ಕಡೆ ಸಂತೋಷ್ ಜಿ ಅವರು ಯತ್ನಾಳ್ ಅವ್ರನ್ನ ಕೈ ಬಿಟ್ಟಿದ್ದಾರೆ. ಜೆ.ಪಿ. ನಡ್ಡಾ ಅವರು ಈಗಾಗಲೇ ಯತ್ನಾಳ್ ಅವರು ಎಲ್ಲಿ ಬೇಕಾದ್ರೂ ಹೋಗ್ಲಿ, ನಮ್ಗೆ ಸಂಬಂಧ ಇಲ್ಲ ಎನ್ನುವ ಒಂದು ಮಾತನ್ನ ಆಡಿದ್ದಾರೆ. ಅದಾದ ನಂತರ ಮೊನ್ನೆ ಉಚ್ಚಾಟನೆಯಾದ ನಂತರವೂ ಕೂಡ ತಮ್ಮ ಈ ಎಥೆನಾಲ್ ಕಂಪನಿಯ ಒಂದು ಉದ್ಘಾಟನೆಗಾಗಿ ಇನ್ವೈಟ್ ಮಾಡಲಿಕ್ಕೆ ಯತ್ನಾಳ್ ಅವರು ದೆಹಲಿಗೆ ಹೋಗಿದ್ರು. ಅಲ್ಲಿ ಗಡ್ಕರಿ ಅವ್ರನ್ನಾಗ್ಲಿ ಅಥವಾ ಅಮಿತ್ ಶಾ ಅವರನ್ನಾಗ್ಲಿ ಮೀಟ್ ಮಾಡುವ ಉದ್ದೇಶದಿಂದ ಅವ್ರನ್ನ ಮೀಟ್ ಮಾಡುವ ಹಂತಕ್ಕೆ ಹೋದ್ರೂ ಕೂಡ ಅಮಿತ್ ಶಾ ಅವರನ್ನ ಕೇರೆ ಮಾಡಲಿಲ್ಲ. ಜೊತೆಗೆ ಅವರ ಮುಖ ನೋಡದೆ ಸುಮ್ಮನೆ ಹೋಗ್ಬಿಟ್ರು. ಇವೆಲ್ಲ ಅವಮಾನದಿಂದ ಬೇಸರಗೊಂಡು ಇವೆಲ್ಲದಕ್ಕೂ ಕಾರಣ ಯಡಿಯೂರಪ್ಪನವರ ಕುಟುಂಬ, ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನ ಪುತ್ರರಾದಂಥ ವಿಜೇಂದ್ರ ಅವರು ಎನ್ನುವ ಸಿಟ್ಟಿನಲ್ಲಿ ಮತ್ತೆ ಕರ್ನಾಟಕಕ್ಕೆ ಬಂದು ತಮ್ಮ ವರಸೆಯನ್ನು ಮುಂದುವರಿಸಿದ್ರು. ಇದಾದ ಕೆಲವೇ ಕ್ಷಣಗಳಲ್ಲಿ, ಕೆಲವೇ ಗಂಟೆಗಳಲ್ಲಿ ಮತ್ತೊಂದು ಕರೆ ಬರುತ್ತೆ. ಯಾರಿಗೆ? ಯತ್ನಾಳ್ ಅವರಿಗೆ. ನೀವು ಆದಷ್ಟು ದಿನ ಸುಮ್ಮನಿರಬೇಕು, ನೀವು ಕೆಲಸವನ್ನು ಮಾಡಿ, ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ, ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಗೌರವವನ್ನು, ನಿಮ್ಮ ಅಭಿವೃದ್ಧಿ ಕೆಲಸವನ್ನ ಮಾಡಿ ನಿಮ್ಮ ಗೌರವವನ್ನು ಉಳಿಸ್ಕೊಳ್ಳಿ. ಅದಾದ ನಂತರ 2028 ವೇಳೆಗೆ ನಿಮಗೆ ಹಾಕಿದಂತ ನಿಮ್ಮನ್ನ ಉಚ್ಚಾಟನೆ ಮಾಡಿದಂತ ಈ ನಿರ್ಧಾರ ರಿವೋಕ್ ಆಗಿ ನಿಮ್ಮನ್ನ ವಿಜಯಪುರದಿಂದಲೇ ಕೂಡ ನಿಮಗೆ ಟಿಕೆಟ್ ಕೊಡ್ತೇವೆ, ಬಿಜೆಪಿಯಿಂದ ಟಿಕೆಟ್ ಕೊಡ್ತೀವಿ. ಹಾಗಾಗಿ ನೀವು ಸುಮ್ಮನಿದ್ರೆ ನಿಮಗೂ ಒಳ್ಳೆಯದು, ನಿಮ್ಮ ಟೀಮ್ನಲ್ಲಿ ಇರುವಂಥ 8-9 ಜನಕ್ಕೂ ಒಳ್ಳೆಯದು. ಏನಾದರೂ ನೀವು ಪದೇ ಪದೇ ಮೀಟಿಂಗ್ ಮಾಡಿಕೊಂಡು ಪದೇ ನೀವು ಒಂದ್ ಕಡೆ ಸೇರೋದಾಗ್ಲಿ ಅಥವಾ ಒಂದ್ ಕಡೆ ಒಂದು ಮೀಟಿಂಗ್ ಮಾಡಿ ಸ್ಟೇಟ್ಮೆಂಟ್ ಕೊಡೋದಾಗ್ಲಿ ಅದು ಬಿಜೆಪಿ ಹೊರತ ಆಗುತ್ತೆ. ಜೊತೆಗೆ ನೀವು ನಿಮ್ಮ ಟೀಮ್ ಮೇಲೂ ಕೂಡ ಕೆಂಗಣ್ಣು ಬಿದ್ದು ಆ 8-9 ಸದಸ್ಯರು ಕೂಡ ಉಚ್ಚಾಟನೆ ಮಾಡಬೇಕಾದಂತ ನಿರ್ಧಾರ ಹೈಕಮಾಂಡ್ ಕೈಗೊಳ್ಳುತ್ತೆ ಅನ್ನುವ ನೇರವಾದ ಒಂದು ಸಂದೇಶವನ್ನ ಫಡ್ನವೀಸ್ ಅವರು ಯತ್ನಾಳ್ ಅವರಿಗೆ ಕರೆ ಮಾಡಿ ಹೇಳಿದ್ದಾರೆ ಎನ್ನುವ ಖಚಿತ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ನೋಡಿ, ಯತ್ನಾಳ್ ಅವರಿಗೆ ಮತ್ತು ಫಡ್ನವೀಸ್ ಅವರಿಗೆ ಲಿಂಕ್ ಕೊಟ್ಟವ್ರು ಯಾರು ಅನ್ನೋದು ಈಗ ಮಹತ್ವವಾಗತ್ತೆ. ಯಾಕಂದ್ರೆ ಯತ್ನಾಳ್ ಅವರ ಜೊತೆಗೆ ಸಹಪಾಠಿಯಾದಂಥ ಮತ್ತು ರೆಬಲ್ ಟೀಮ್ನ ಮತ್ತೊಬ್ಬ ಮುಖ್ಯಸ್ಥರಾದಂಥ ರಮೇಶ್ ಜಾರಕಿಹೊಳಿ ಅವರು ಮತ್ತು ಫಡ್ನವೀಸ್ ಅವರು ಬಾಯಿ ಎನ್ನುವ ರೀತಿಯಲ್ಲಿದ್ದಾರೆ. ಯಾಕಂದ್ರೆ ಯಾವುದೇ ನಿರ್ಧಾರವನ್ನ ರಮೇಶ್ ಜಾರಕಿಹೊಳಿ ಅವರು ಕೈಗೊಳ್ಳುವ ಮೊದಲು, ಅಂದ್ರೆ ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಇದ್ದಾಗ ಕಾಂಗ್ರೆಸ್ನ 17 ಜನರನ್ನ ಎತ್ತಾಕೊಂಡು
ಅವರು ಹೋಗಿ ನೆಲೆಸಿದ್ದು, ಹೋಗಿ ಸೆಟ್ಲ್ ಆಗಿದ್ದು ಮುಂಬೈಯಲ್ಲಿ. ಆ ಮುಂಬೈಯಲ್ಲಿ ಸೆಟ್ಲ್ ಆಗುವ ಪೂರಕ ವ್ಯವಸ್ಥೆಯನ್ನು ಮಾಡಿದ್ದು ಆಗಿನ DCM ಆಗಿರುವಂಥ ದೇವೇಂದ್ರ ಫಡ್ನವೀಸ್ ಅವರು. ಈಗ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಮೊದಲು ಕೂಡ ಮುಖ್ಯಮಂತ್ರಿ ಆಗಿದ್ರು, ಆನಂತರ ಅವರು ಮತ್ತೆ DCM ಆದರು, ಆನಂತರ ಈಗ ಮತ್ತೆ CM ಆಗಿದ್ದಾರೆ. ಮಹಾರಾಷ್ಟ್ರದ ಒಂದು ದೊಡ್ಡದಾದಂಥ ರಾಜ್ಯವನ್ನ ತನ್ನ ಕೈಯಲ್ಲಿ ಹಿಡಿದಿಟ್ಟುಕೊಂಡಿರುವಂಥ ದೇವೇಂದ್ರ ಫಡ್ನವೀಸ್ ಅವರು RS ಅಂತ ಮೂಲದವರು, ಜೊತೆಗೆ RS ಜೊತೆ ದೊಡ್ಡದಾದ ನಂಟಿದೆ. ಮೋದಿಯವರ ನಂತರ ಯೋಗಿ ಆದಿತ್ಯನಾಥ್ ಅವರು ಪ್ರಧಾನಮಂತ್ರಿ ಆಗ್ತಾರೆ ಎನ್ನುವ ಒಂದು ಲೆಕ್ಕಾಚಾರ ಇದೆ. ಅದಾದ ನಂತರ ನೆಕ್ಸ್ಟ್ ಲಿಸ್ಟ್ನಲ್ಲಿ ಬರುವಂಥದ್ದು ದೇವೇಂದ್ರ ಫಡ್ನವೀಸ್ ಅವರು. ಹಾಗಾಗಿ ಮುಂಬರುವ ದಿನಗಳಲ್ಲಿ ಬಿಜೆಪಿ ಹೈಕಮಾಂಡ್ನಲ್ಲಿ ದೊಡ್ಡದಾಗಿ ಬೆಳೆದು ನಿಂತು ಅವರು ಪ್ರಧಾನಮಂತ್ರಿ ಆದರೂ ಅಚ್ಚರಿಯ ಪಡಬೇಕಾಗಿಲ್ಲ. ಹಾಗಾಗಿ ದೇವೇಂದ್ರ ಫಡ್ನವೀಸ್ ಅವರು ಏನೇ ಹೇಳಿದ್ರು ಕೂಡ ಅದು ಎಲ್ಲರೂ ಕೇಳ್ತಾರೆ. ಅವರ ಜೊತೆ ಉತ್ತಮ ನಂಟನ್ನು ಹೊಂದಿರುವಂಥ ರಮೇಶ್ ಜಾರಕಿಹೊಳಿ ಅವರು ಅವರ ಜೊತೆ ದೊಡ್ಡದಾದಂಥ ಸವಿಸ್ತಾರವಾದಂಥ ಸಂಭಾಷಣೆಯನ್ನ, ಮಾತುಕತೆಯನ್ನು ನಡೆಸಿ ರಮೇಶ್ ಜಾರಕಿಹೊಳಿ ಅವರಿಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನಿಮ್ಮ ಟೀಮ್ನವರು ಸೈಲೆಂಟ್ ಆಗಿದ್ಬೇಡಿ. 2028 ವೇಳೆಗೆ ಕರ್ನಾಟಕ ಚುನಾವಣೆಯಲ್ಲಿ ಮತ್ತೆ ನಿಮ್ಗೆ ಟಿಕೆಟ್ ಕೊಡ್ತೇವೆ, ನಿಮ್ಗೆ ಒಳ್ಳೆಯದಾದ ಸ್ಥಾನಮಾನವನ್ನು ಕೊಡ್ತೇವೆ, ಅಲ್ಲಿ ತನಕ ಸುಮ್ಮನೆ ಇದ್ಬಿಡಿ. ಈಗ 3 ವರ್ಷ ನೀವು ಏನೇ ಕಿರ್ಚಾಡಿದ್ರು, ಏನೇ ಎಗರಾಡಿದ್ರು ಅದು ಏನೂ ಬದಲಾವಣೆ ಆಗಲ್ಲ. ಒಂದು ವೇಳೆ ರಾಜ್ಯಾಧ್ಯಕ್ಷರು ಬದಲಾವಾದರೂ ಕೂಡ ಮತ್ತೆ 2028ಕ್ಕೆ ಮತ್ತೆ ಬದಲಾಗ್ತಾರೆ. ಯಾಕಂದ್ರೆ 3 ವರ್ಷಗಳ ಅವಧಿ ಇದೆ. ಮತ್ತೆ ವಿಜೇಂದ್ರ ಅವರು ಈಗ ಬದಲಾದರೂ ಕೂಡ 2028 ವೇಳೆಗೆ ಮತ್ತೆ ಅವರು ಅಧ್ಯಕ್ಷರಾಗಿ ಬದಲಾಗುವಂಥ ಒಂದು, ಅಥವಾ ಅಧ್ಯಕ್ಷರಾಗುವಂಥ ಒಂದು ಸಂಭವವಿದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಈಗ ಯಾರ ಮೇಲೂ ಹೊರೆಯಾಗೋದು ಬೇಡ. ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆ ನಂತರ ನಾನು ನನ್ನ ಇನ್ಫ್ಲೂಯೆನ್ಸನ್ನು ಬಳಸಿ ನಿಮಗೆ ಒಂದು ಒಳ್ಳೆಯದಾದ ಸ್ಥಾನಮಾನವನ್ನು ಕೊಡಿಸ್ತೇನೆ. ಜೊತೆಗೆ ನಿಮ್ಮ ವಿರೋಧಿ ಬಣವಾದಂಥ ನಿಮ್ಮ ವಿರೋಧಿಗಳನ್ನು ನಾನು ಮಟ್ಟ ಹಾಕಲಿ ಪ್ರಯತ್ನ ಮಾಡ್ತೇನೆ. ಹಾಗಾಗಿ ನೀವು ಸುಮ್ಮನಿರಬೇಕು ಎನ್ನುವ ಒಂದು ಸಂದೇಶವನ್ನು ರಮೇಶ್ ಜಾರಕಿಹೊಳಿ ಅವರ ಮುಖಾಂತರ ನೇರವಾಗಿ ಯತ್ನಾಳ್ ಅವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಇನ್ನು ಮುಂದೆ ಯತ್ನಾಳ್ ಬಣ ಯಾವೆಲ್ಲ ಸ್ಟೆಪ್ ತೆಗೆದುಕೊಳ್ಳುತ್ತೆ, ಈ ಮಹಾನಾಯಕನ ಬಿಗ್ ಆಫರ್ನಿಂದ ಯತ್ನಾಳ್ ಬಣ ಸುಮ್ಮನಾಗತ್ತಾ, ಅಥವಾ ಯತ್ನಾಳ್ ಬಣದವರು ಒಂದು ವಾರ ಸುಮ್ಮನಿದ್ದು, ಸ್ಪೆಷಲಿ ಯತ್ನಾಳ್ ಅವರು ಒಂದು ವಾರ ಸುಮ್ಮನೆ ಇದ್ದು ಆ ನಂತರ ತಮ್ಮ ಹಳೆಯ ಚಾಳಿಯನ್ನು ಮುಂದುವರಿಸ್ತಾರಾ, ಇವೆಲ್ಲವನ್ನ ಕಾದು ನೋಡಬೇಕಾಗಿದೆ. ಆದರೆ ಒಂದಂತೂ ಸತ್ಯ, ಯತ್ನಾಳ್ ಅವರಿಗೆ ಯಾರೇ ಕರೆ ಮಾಡಿದ್ರು ಕೂಡ ಅದರ ಪವರ್ ಅಥವಾ ಅದರ ಚಾರ್ಜ್, ಅದರ ಕೆಪಾಸಿಟಿ 1 ರಿಂದ 2 ವಾರ ಮಾತ್ರ ಇರುತ್ತೆ. 1 ರಿಂದ 2 ವಾರಗಳ ಕಾಲ ಮಾತ್ರ ಅವರ ವ್ಯಾಲಿಡಿಟಿ ಇರುತ್ತೆ. ಆ ನಂತರ ಯತ್ನಾಳ್ ಅವರು ಮತ್ತೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಂಗೆ ಯಾರೂ ಸಂಬಂಧ ಇಲ್ಲ, ಯಾವ ಹೈಕಮಾಂಡ್ ಗೈಡೆನ್ಸ್ ಬೇಕಾಗಿಲ್ಲ, ನಾನು ಸ್ವತಂತ್ರ ಎಂದು ಹೇಳ್ತಾ ಮತ್ತೆ ತಮ್ಮ ಹಳೆಯ ಚಾಳೆಯನ್ನು ಮುಂದುವರಿಸ್ತಾರೆ. ಯಾಕಂದ್ರೆ ಅದು ಯಡಿಯೂರಪ್ಪನವರ ಮೇಲಿದ್ದಂಥ ದೊಡ್ಡದಾದ ಸಿಟ್ಟು. ಅನೇಕ ಬಾರಿ ತಮ್ಮ ಉಚ್ಚಾಟನೆಗೆ ಯಡಿಯೂರಪ್ಪನವರೇ ಅಂದ್ರೆ ಮುಖ್ಯ ಕಾರಣ ಎನ್ನುವ ದೃಷ್ಟಿಯಲ್ಲಿ ಯತ್ನಾಳ್ ಅವರು ಪದೇ ಯಡಿಯೂರಪ್ಪನವರ ಮೇಲೆ ಸಿಟ್ಟಾಗ್ತಾನೆ ಇರ್ತಾರೆ. ಅದಾದ ನಂತರ ಯಡಿಯೂರಪ್ಪನವರು ಹೇಗಾದರೂ ಮೂಲೆಗೆ ಸರಿತಾರೆ. ಅವರ ರಾಜಕೀಯ ನಿವೃತ್ತಿ ಆದ ನಂತರ ನಾವು ಬೆಳೆಯಬಹುದು ಎನ್ನುವ ಲೆಕ್ಕಾಚಾರದಲ್ಲಿ ಇದ್ದಂಥ ಯತ್ನಾಳ್ ಮತ್ತು ಅನೇಕ ತಟಸ್ಥ ಬಣದ ಲೀಡರ್ಸ್ಗಳಿಗೆ ಈಗ ವಿಜೇಂದ್ರ ರಾಜಕೀಯಕ್ಕೆ ಬಂದಿದ್ದು, ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದು ನುಂಗಲಾರದ ತುತ್ತಾಗಿದೆ. ಹಾಗಾಗಿ ಏನಾದರೂ ಮಾಡಿ ಯಡಿಯೂರಪ್ಪ ಮತ್ತು ಯಡಿಯೂರಪ್ಪನವರ ಮಗನಾದಂಥ ವಿಜೇಂದ್ರ ಅವರನ್ನ ಮಟ್ಟ ಹಾಕಲೇಬೇಕು ಎನ್ನುವ ದೃಷ್ಟಿಯಲ್ಲಿ ತಾವು ಕೈಗೊಂಡಂಥ ನಿರ್ಧಾರಕ್ಕೆ ಹೈಕಮಾಂಡ್ ಏನೇ ಸಲಹೆ ಕೊಟ್ಟರು ಕೂಡ ಆ ಸಲಹೆ 1 ವಾರದ ಮಟ್ಟಿಗೆ ಮಾತ್ರ ಇರುತ್ತೆ. ಅದಾದ ನಂತರ ಮತ್ತೆ ಯಡಿಯೂರಪ್ಪನವರು ಕಾಣಿಸ್ಕೊಳ್ತಾರೆ, ವಿಜೇಂದ್ರ ಅವರ ಸ್ಟೇಟ್ಮೆಂಟ್ ಕೇಳಿಸುತ್ತೆ. ಅದಾದ ನಂತರ ಮತ್ತೆ ರೊಚ್ಚಿಗೆಳ್ತಾರೆ ಯಾರು, ಯತ್ನಾಳ್ ಅವರು. ಇವೆಲ್ಲದರ ನಡುವೆ ಯತ್ನಾಳ್ ಅವರು ತಮ್ಮ ಕಾಲ ಮೇಲೆ ತಾವೇ ಕಲ್ಲು ಹಾಕಿಕೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರುತ್ತೆ. ಏನೇ ಆಗಲಿ, ಹೈಕಮಾಂಡ್ ಹೇಳಿದಂತೆ ಅಥವಾ ಮಹಾನಾಯಕನಾದಂಥ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದಂತೆ ಏನಾದರೂ ಒಂದು 2 ತಿಂಗಳ 3 ತಿಂಗಳ ಸೈಲೆನ್ಸಿಯನ್ನು ಕಾಪಾಡಿಕೊಂಡ್ರೆ ಮುಂದೆ ಯತ್ನಾಳ್ ಅವರಿಗೆ ಅದರಿಂದ ದೊಡ್ಡ ಲಾಭವಾಗುವುದಂತೂ ಸತ್ಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.